ಪಾಣಿಯನ್ನು ಲಿಂಕ್ ಮಾಡೋದು ಸರ್ಕಾರ ಧಿಕ್ಕಾರ ಧಿಕ್ಕಾರ. ಅವಶ್ಯಕತೆ ಇದ್ದಷ್ಟು ಯೂರಿಯಾ ಗೊಬ್ಬರ ಕೊಡಲೇಬೇಕು. ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ವಿತರಿಸಲು ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಇದೇ ತಿಂಗಳ ಜೂನ್ 4ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎತ್ತಿನಬೂದಿಹಾಳ ಗ್ರಾಮದಲ್ಲಿ ಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ, ಈ ಕೂಡಲೇ ಎಲ್ಲಾ ರೈತರಿಗೂ ಅವಶ್ಯಕತೆ ಇರುವಷ್ಟು ಬೀಜ ಗೊಬ್ಬರ ವಿತರಿಸಬೇಕು. ಗೊಬ್ಬರವನ್ನು ಪಡೆಯಲು FID ಸಂಖ್ಯೆ ಕಡ್ಡಾಯಗೊಳಿಸಿರುವುದನ್ನು ಹಿಂತೆಗೆದುಕೊಳ್ಳಬೇಕು ಮತ್ತು ಗೊಬ್ಬರ ಖರೀದಿಸುವಾಗ ಇತರೆ ಔಷಧ ಮತ್ತು ಪದಾರ್ಥಗಳ ಖರೀದಿಸಲು ಒತ್ತಾಯಿಸುವುದನ್ನು ವಿರೋಧಿಸಿ ಜೂನ್ 4ರಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲಾ ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಕರೆ ನೀಡಿದ್ದಾರೆ. ಹೋರಾಟದಲ್ಲಿ ಭಾಗವಹಿಸಲು 9972690319 ಹಾಗೂ 9742994490 ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ವತಿಯಿಂದ 4ನೇ ತಾರೀಕು ಗುರುವಾರ ದಿನ ಬಳ್ಳಾರಿಯಲ್ಲಿ DC ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ. ವಿಷಯ ಏನಪ್ಪಾ ಅಂದ್ರೆ, ಇವತ್ತೇನು ಗೊಬ್ಬರ ಬೀಜ ಸಮಸ್ಯೆ ಆಗಿದೆ. ಸೊ ಅವಶ್ಯಕತೆ ಇದ್ದಷ್ಟು ಗೊಬ್ಬರ ಕೊಡಬೇಕು, ಬೀಜ ಕೊಡಬೇಕು. ಇವತ್ತು ಸರ್ಕಾರ ಎಕರೆಗೆ 1 ಚೀಲ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಅನ್ಯಾಯ ಆಗುತ್ತೆ. ಒಂದು ಎಕರೆಗೆ ಮಿನಿಮಮ್ ಕನಿಷ್ಠ ಅಂದ್ರೆ 5 ರಿಂದ 6 ಚೀಲ ಯೂರಿಯಾ ಬೇಕು, ಅದನ್ನ ಕೊಡ್ಬೇಕಂತ ಕೇಳ್ತಾ ಇದೀವಿ. ಆಮೇಲೆ ಗೊಬ್ಬರ ಬೇಕಂದ್ರೆ ಲಿಂಕ್ ಮಾಡ್ಯಾರ, ಗೊಬ್ಬರ ಯೂರಿಯಾ ಬೇಕಂದ್ರೆ ಇನ್ನೊಂದು ವಸ್ತು ತಗೋಬೇಕಂದ್ರೆ ಮಾಡಬಾರ್ದಂತೆ ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿ ಪಾಣಿ, ಎಷ್ಟೋ ಬಡ ರೈತರು, ಸಾಗುವಳಿ ಮಾಡೋ ರೈತರು ಪಾಣಿ ಇರಲ್ಲ, ಪಾಣಿ ಅಂತ ಮಾಡಬಾರ್ದು. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಸಾಗುವಳಿ ಮಾಡೋಂಥ ರೈತರಿಗೆ ಅವಶ್ಯಕತೆ ಇದ್ದಷ್ಟು ಗೊಬ್ಬರ ಯೂರಿಯಾ ಸಿಗ್ಬೇಕಂತೇಳಿ 4ನೇ ತಾರೀಕು ಗುರುವಾರ ಬೆಳಿಗ್ಗೆ 11 DC ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ. ಎತ್ತಿನಬೂದಿಹಾಳಿನ ಎಲ್ಲ ರೈತರು ಅವತ್ತಿನ ಹೋರಾಟ ಬರ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್. ಈ ಸಂದರ್ಭದಲ್ಲಿ ರೈತರಾದ ಬಸವರಾಜ್, ಹುಲಗಪ್ಪ, ಮಾಲಿಂಗಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.